ಎಲ್ಲಿಗೆ ಹೋಗ್ತಾ ಇದ್ದೀವಿ? ಮಹಾಪ್ರಯೋಗ. ಇವತ್ತು ನನ್ನ ಹುಟ್ಟಿದಬ್ಬ ದಿನ ಕುಂಭಮೇಳಕ್ಕೆ ಬರ್ತಿರೋದು ಒಂದು ದೊಡ್ಡ ಬ್ಲೆಸ್ಸಿಂಗ್ ಅನ್ಸುತ್ತೆ. ಸೊ ದೇವ್ರ ದರ್ಶನ ನಿಮಗೂ ಏನೇ ಒಂದು ಬ್ಲೆಸ್ಸಿಂಗ್ಸ್ ಇದ್ರು ಅಥವಾ ದೇವರ ಆಶೀರ್ವಾದ ನಿಮಗೂ ಸಿಗಲಿ ಅಂತ ವಿಶ್ ಮಾಡ್ತಿದ್ದೀನಿ. ಗಗನ್, how are you feeling? How excited are you? My enjoying is my life. Rare talent. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಏನು ಸರಿ ಇದು ಈ ಕಡೆ. ಯಾವ ಕಡೆ? ಬಾವಿ, ಅಲ್ಲಿ ನೀರಿನ ಸ್ನಾನ ಮಾಡ್ತೀವಲ್ಲ ಆ ಸೈಡ್. ನೀರಿನಿಂದ ಸ್ನಾನ ಮಾಡ್ತೀವಿ. ಓಕೆ, ನಾವು ಮಹಾಕುಂಭಮೇಳಕ್ಕೆ ಹೋಗ್ತಾ ಇದ್ದೀವಿ. ಶೂಟಿಂಗ್ ಸೀತಾರಾಮ ಅಲ್ಲಿ ನಡೀತಾ ಇದೆ. ಸೂಪರ್ ಎಕ್ಸೈಟೆಡ್ ಬಿಕಾಸ್ ಆ ಒಂದು ಸ್ಟೋರಿ ಲೈನ್ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ. ನಾವೆಲ್ಲರೂ ಹೋಗಿ ಗಂಗಾ ಸ್ನಾನ ಮಾಡ್ತೀವಿ. ತುಂಬ ಪವಿತ್ರವಾದ ಸ್ನಾನ ಅದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಸೊ ಈ ಒಂದು ವ್ಲಾಗ್ ಅದಕ್ಕೋಸ್ಕರನೇ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಗಗನ್, how are you feeling? How excited are you? My enjoying is my life. Baby, I'm enjoying in my life. how are you enjoying? ನಮಗೂ ಹೆಂಗ್ ಖುಷಿ ಪಡ್ತಿದ್ದೀರಾ ಅಂತ ಕೇಳೋದು. ವಯಸ್ಸಿಗೆ ನಾವು ಕೇಳಿರ್ತಾರೆ. ಹೌದು. How are you enjoying your life? ಫುಲ್ ಟೈಮ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ. ಐ ಆಮ್ ರಿಯಲಿ ಎಕ್ಸೈಟೆಡ್. ಗಗನ್ ಸರ್ ಆಗಲೇ ನಿಂಗೆ ಏನು ಹೇಳ್ಕೊಟ್ರು? ಗಗನ್ ನೀವು ಮಾಡಿ. ರೇರ್ ಟ್ಯಾಲೆಂಟ್. ಬೇಬಿ ಹೆಂಗ್ ತಿನ್ಸ್ತಾ ಇದಾರೆ ಗಗನು? Very correct, perfect marination. With the curd and a little bit of spice. Yeah. Very sweet, Gagan. Yeah, thanks, Vaish. Very caring person I am. Yeah. Vaish, do you want to also? ಗಗನ್ ಸರ್ ಅವ್ರ ಜ್ಯೂಸ್ನು ನಮಗೇನೆ ಕೊಟ್ಟು. ನಂದು ತಗೋ ಬೇಬಿ. Hey, you can't say ನಂದು ತಗೋ ಅಂತ ನೀನೇ ಕೊಡಬೇಕು. ನಂತರ ಯು ಶುಡ್ ಬಿ ಅ ಗಿವರ್ ಇನ್ ಲೈಫ್. ನನ್ಗೇನೇ ಸಿಕ್ಕಿದ್ರು ಅದು ಬೇಬಿಗೆ. ಅದು ನಾನು ಕೇಳೋಕ್ಕಿಂತ ಮುಂಚೆನೇ ನಾನು ಕೊಟ್ಟೆ. ಯಾಕಂದ್ರೆ ಅವ್ರಿಗೆ ಬೇಡ, ಅದಕ್ಕೆ. ಇಲ್ಲ, ಅದರಲ್ಲಿ ಶುಗರ್ ಜಾಸ್ತಿ ಇದೆ. ಬೇಬೀಸ್ಗೆ ಶುಗರ್ ಜಾಸ್ತಿ ಇದೆ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಂಗೆ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ನಾನು ನಿದ್ದೆ ಮಾಡಿಬಿಟ್ಟಿದ್ದೆ. ಸೊ ಈಗ 3:30ಗೆ ಎದ್ದು 4:30 ರೆಡಿಯಾಗಿ ಇನ್ನೇನು 6 o'clock ತನಕ ನಾವು ಕಾಯಬೇಕಾಗುತ್ತೆ. ಲೈಟ್ ಬಂದಮೇಲೆ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂದರೆ, ಸ್ಪೆಷಲ್ ವಿಷಯ ಏನಪ್ಪ ಅಂದರೆ, ಇವತ್ತು ನನ್ನ ಹುಟ್ಟಿದಬ್ಬ ದಿನ ಕುಂಭಮೇಳಕ್ಕೆ ಬರ್ತಿರೋದು ಒಂದು ದೊಡ್ಡ ಬ್ಲೆಸ್ಸಿಂಗ್ ಅನಿಸುತ್ತೆ. ಎಷ್ಟೋ ಸಲ ನಾವು ಪ್ಲ್ಯಾನ್ ಮಾಡಿದ್ರು ಈ ಥರ ಆಗೋದಿಲ್ಲ. ಹುಟ್ಟಿದಬ್ಬದ ದಿನ ಅದು ಗುರುವಾರ ನಾವು ಕುಂಭಮೇಳಕ್ಕೆ ಬಂದು ದೇವರ ಆಶೀರ್ವಾದ ತಗೊಳ್ಳೋದು. ಇಂಥ ಒಂದು ಆಸ್ಪಿಷಿಯಸ್ ಡೇಲಿ ನಾನು ಬರ್ತಿದ್ದೀನಿ ಅನ್ನೋದು ನನಗೆ ಒಂಥರ ಐ ಫೀಲ್ ವೆರಿ ಬ್ಲೆಸ್ಡ್ ಆ್ಯಂಡ್ ಗ್ರೇಟ್ಫುಲ್. ಸೊ ಇಟ್ ಫೀಲ್ಸ್ ವೆರಿ ನೈಸ್. ಆ್ಯಂಡ್ ಇದೇ ಫಸ್ಟ್ ಬರ್ತ್ಡೇ ಫ್ಯಾಮಿಲಿಯಿಂದ ನಾನು ದೂರ ಇರೋದು. ಒಂಥರ ಎಮೋಷ್ನಲ್ ಆಗ್ತಿದೆ, ಒಂಥರ ಖಾಲಿ ಅನಿಸ್ತಾ ಇದೆ. ಬಿಕಾಸ್ ಪ್ರತಿ ಸಲ ಪೇರೆಂಟ್ಸ್ ಬಂದುಬಿಟ್ಟು ವಿಶ್ ಮಾಡ್ತಾರೆ 12 o'clockಗೆ, ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಆಶೀರ್ವಾದ ತೊಗೊಂಡು ಅವ್ರ ವಿಶಸ್ನ ನಾನು ತೊಗೋತೀನಿ. ಬಟ್ ಟುಡೇ ಐ ಫೆಲ್ಟ್ ಒಂಥರ ಲೋನ್ಲಿ ಅನ್ನಿಸ್ತಾ ಇತ್ತು. ಸೊ ಯಾ, ದಿಸ್ ಬರ್ಡೇ ಇಸ್ ಗಾನ್ ಟು ಬಿ ಸ್ಪೆಷಲ್. ವರ್ಷಗಳು ಕಳೀತಾ ಇದ್ದಾಗೆ ನಮ್ಗೆ ಅನಿಸುತ್ತೆ ಏನು ಬರ್ಡೇ ಸೆಲೆಬ್ರೇಟ್ ಮಾಡೋದು, ಏನು ಕೇಕ್ ಕಟ್ ಮಾಡೋದು ಅಂತ. ಬಟ್ ದಿಸ್ ಇಸ್ ಒನ್ ಮೀನಿಂಗ್ಫುಲ್ ಬರ್ತ್ಡೇ ಅಂತ ಅನಿಸುತ್ತೆ ನನ್ನ ಲೈಫಲ್ಲಿ. ಬಿಕಾಸ್ ಮೀನಿಂಗ್ಫುಲ್ ಆ್ಯಂಡ್ ತುಂಬ ಬ್ಲೆಸ್ಡ್ ಬರ್ತ್ಡೇ ಅಂತಲೇ ಹೇಳ್ಬೋದು. ಬಿಕಾಸ್ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ತಿರೋದು. ಐ ವಿಲ್ ಟೇಕ್ ಯು ಥ್ರೂ ಔಟ್. ದಿಸ್ ಇಸ್ ಗಾನ್ ಟು ಬಿ ಸೂಪರ್ ಎಕ್ಸೈಟಿಂಗ್. ಸೊ ಶೂಟಿಂಗಲ್ಲಿ ಸಿಗೋಣ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನನ್ನ ಕರೀತಾರೆ, ಅಲ್ಲಿಗೆ ಹೋಗು, ಅಲ್ಲಿ ಸಿಗ್ತೀನಿ. ಓಕೆ.
ಸೊ ನಾವಿವಾಗ ಆನ್ ದ ವೇ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಜನ 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 ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆ ಜೊತೆ ಶೂಟಿಂಗ್ ಕೂಡ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಟೈಮ್ ಇಷ್ಟು ನಡೀತಾ ಇರೋದು. ಇನ್ನು ತಿಂಡಿನೂ ತಿಂದಿಲ್ಲ. ನಾನು ತಿನ್ನಲ್ಲ, ನಾನು ಫಸ್ಟ್ ದೇವ್ರ ದರ್ಶನ ಆಮೇಲೆ ತಿಂದೆ. ಹಾಗಂದ್ಬಿಟ್ಟು 2 ಗ್ಲಾಸ್ ಜ್ಯೂಸು 2 ಪ್ಯಾಕೆಟ್ ತಿಂದ್ಬಿಟ್ರು. ಹೋಗಿ ಆಮೇಲೆ ಸಿಗ್ತೀವಿ. ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ವಿ, ಬಟ್ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ನಾವು ಒಳಗೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇಲ್ಲಿ ಒಂದು LED ಸ್ಕ್ರೀನ್ ಥರ ಕೊಟ್ಟಿದ್ದಾರೆ, ಅಲ್ಲಿ ದೇವರು ಕಾಣಿಸ್ತಿದ್ದಾನೆ ಅಂತ ಅನ್ಕೋತೀನಿ. ಹಾಂ, ಸೊ ದೇವರ ದರ್ಶನ ನಿಮಗೂ ಏನೇ ಒಂದು ಬ್ಲೆಸ್ಸಿಂಗ್ಸ್ ಇದ್ದರು ಅಥವಾ ದೇವರ ಆಶೀರ್ವಾದ ನಿಮಗೂ ಸಿಗಲಿ ಅಂತ ವಿಶ್ ಮಾಡ್ತಿದ್ದೀನಿ. ಆ್ಯಂಡ್ ಇಟ್ಸ್ ಮೈ ಬರ್ತ್ಡೇ, ನನಗೂ ಸಿಗಲಿ. ಆ್ಯಂಡ್ ಇದರ ವಿಶೇಷತೆಗೆ ಏನಪ್ಪ ಅಂದರೆ, ಏನೇ ನೀವು ವಿಶ್ ಮಾಡಿದ್ರು ಆಂಜನೇಯನ ಹತ್ರ ಅದು ನಿಜ ಆಗೇ ಆಗತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿಗೆ ಬಂದು ದೇವ್ರ ದರ್ಶನ ಅಂತೂ ಮಾಡೋಕ್ಕಾಗಲಿಲ್ಲ, ಬಟ್ ನಾಳೆ ಅಥವಾ ನಾಳಿದ್ರಲ್ಲಿ ಮಾಡೋ ಪ್ರಯತ್ನ ಇದೆ. ಇಲ್ಲಿಂದಾನೇ ದೇವ್ರ ಹತ್ರ ಬೇಡ್ಕೋತೀನಿ. और बर्थडे दिन हे हैप्पी बर्थडे वाइस. ಥ್ಯಾಂಕ್ಸ್ ಗಗನ್. ರಾಮನಿಂದ ಹನುಮಾನ್. ಯಪ್ಪ. बर्थडे तो ಈಗ ಬೋಟಲ್ಲಿ ಹೋಗ್ತಾ ಇದ್ದೀವಿ. ನಿಮಗೆ ಒಬ್ರು ಮುಖ ತೋರಿಸ್ತೀನಿ ಎಷ್ಟು ಹೆದರ್ಕೊಂಡಿದ್ದಾರೆ ಅಂತ. ಏನಾಯ್ತು ಗಗನ್? ಈ ಕಡೆ ತಿರುಗಿ. ಗಗನ್, ಸೇ ಹಾಯ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಯಾಕಷ್ಟು ಹೆದರ್ಕೊಂಡಿದ್ದೀರಾ? ಏನಿಲ್ಲ, ಐ ಆಮ್ ನಾಟ್ ಸ್ಕೇರ್ಡ್. I can really see that. What happened? No, please. ನೆನೆ ಜೈಂಟ್ ವೀಲಲ್ಲಿ ಹೋಗ್ತೀವಿ ಅಂದ್ರೂ ಬಿಡ್ಲಿಲ್ಲ. ಇಲ್ಲ, ನಾನು ಜೈಂಟ್ ವೀಲಲ್ಲಿ ಫ್ರಂಟ್ ಸೀಟಲ್ಲಿ ಕೂರ್ತೀನಿ ಅಂತ ಇವರೇ ಹೋಗಿ ಬೇಡ, ನನಗೆ ಭಯ ಆಗುತ್ತೆ, ಕೈ ಸ್ವೆಟ್ ಆಗುತ್ತೆ ಅಂತ ಹೇಳಿದ್ರು. ನಿಮ್ಗೆ ಗೊತ್ತು ಯಾರು ಏನು ಅಂತ. ಬಟರ್ಫ್ಲೈ ಇಸ್ ಇನ್ ಮೈ ಬೆಲ್ಲಿ ಅಂತ ಯಾರು ಹೇಳಿದ್ರು? ಯು ಓನ್ಲಿ. ಹೊಸ ಹೊಸ ಡೈಲಾಗ್ಸ್ ಎಲ್ಲ ಹೇಳ್ತಿದ್ದಾರೆ. These are the most. I can swim guys. I'm worried about you. ನಿನ್ನ ಫ್ಯೂಚರ್ ಪ್ಲಾನ್ಸ್ ಎಲ್ಲ ಇದೆ ಅಲ್ಲ ವಯಸ್. ನೀನು ಮಮ್ಮಿ ನಿನ್ನ ತುಂಬಾ ಮುದ್ದಾಗಿ ಬೆಳೆಸ್ಬಿಟ್ಟಿದ್ದಾರೆ. ಹಾಗಾಗಿ I was worried about your mother more. Such a caring boy. What a nice person. Yeah. Chivalry in my second name. ಭಯದಲ್ಲಿ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ಇಲ್ಲ, ನಾನು ಆರಾಮಾಗಿ ಪ್ಯಾನಿಕ್ ಅಟ್ಯಾಕ್ ಆಗ್ತಿದೆ. ಕರೆಕ್ಟ್ ಆಗಿ ಮಜಾ ಮಾಡೋಣ. ಪುಟ, ನೀನು ಎದುರ್ಕೋಬೇಡ, ನಾನು ಇಲ್ಲ, ಅವರಿದ್ದಾರೆ. ಅದು ಬೇಬಿ. ನೋಡು ಬೇಬಿ. ಒಂದು ಫೋಟೋ ತಗೊಳ್ಳೋಣ. ಹಾಂ, ತಗೊಳ್ಳೋಣ. ಗೈಸ್, ಫೋಟೋ. ಗಗನ್, ನೆನ್ನೆ ಇದನ್ನೆಲ್ಲ ಮಾಡ್ತಿದ್ರಲ್ಲ, ಸೈಕಲ್ ಓಡಿಸಿದ್ರಿ, ಹೀರೋ ಆದ್ರಿ, ಫುಲ್ ಇಡೀ ಸಿಟಿ ನಿಮ್ಮನ್ನ ನೋಡ್ತಾ ಇತ್ತು. UP ಪೇಪರ್ಸ್ ಹಾ, UP ಪೇಪರಲ್ಲಿ ಬಂದಿರತ್ತೆ ನಿಮ್ಮ ಫೋಟೋ. ಇವತ್ತು ಮಾಡಿ ಗಗನ್, ಬೋರ್ಡ್ ರೋ ಮಾಡಿ. ಇವತ್ತು ಲೈಕ್ ನನ್ನ ಸ್ವಲ್ಪ ಆರ್ಮ್ಸ್ ನೋವ್ತಾ ಇದೆ. ಬೆಳಿಗ್ಗೆ ಎದ್ಬಿಟ್ಟು ಸ್ವಲ್ಪ ಆರ್ಮ್ ವರ್ಕೌಟ್ ಮಾಡಿದೆ, ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದ್ದೆ. Just a chill day. I'm a chill boy. Woo! I'm a chill. ಮಾಡಿ ಗಗನ್. I'm a chill zone today. ಮಾಡಿ ಗಗನ್. Boys, I'm in my own space. Please.
Don't bother me. ಪಾಪ ಅವ್ರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ನೀವು ಅದಕ್ಕೆ ಹೋಗಿ ನಾನು ಮಾಡಿ ದುಡ್ಡು ಕೊಟ್ಟಿದ್ದೀನಿ. ಪರವಾಗಿಲ್ಲ ನೆನ್ನೆನೂ ಕೊಟ್ವಿ ನಾವು. ಇಲ್ಲ ನಿನ್ನೆ ಪಾಪ ಚಾಚಾ ಸ್ವಲ್ಪ ಓಲ್ಡ್ ಆಗಿದೆ, ಇವನು ಯೌವನದಲ್ಲಿ ಇನ್ನು ಪ್ರಾಯ ಎಷ್ಟು ಚಿಕ್ಕದಿನ್ನು. ಸರಿ ಮಾಡಿ ಹೋಗಿ ಗಗನ್, ಏನಾದ್ರೂ ಒಂದು ಅಡ್ವೆಂಚರಸ್ ಆಗಿರ್ಬೇಕು. ಪ್ರಾಯ ನೋಡಿ ಎಷ್ಟು ಒಂದು ಸಣ್ಣ ಹುಡುಗ ಅವನು. ಅಡ್ವೆಂಚರಸ್ ಆಗಿ ಏನಾದ್ರೂ ಮಾಡ್ಬೇಕು ನೀರಲ್ಲಿ. ನಾನೇ ಅಡ್ವೆಂಚರ್, ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಕೇಳ್ತಾರೆ ಅವ್ನು ಅಡ್ವೆಂಚರಸ್ ಗಗನ್ ಅಂತಾರೆ ಎಲ್ಲರೂ. ಎಷ್ಟು ಇಲ್ಲ ವ್ಲಾಗ್ ಮಾಡ್ತಾ ಇದ್ದಾರೆ. ಸೊ ನನ್ನ ಹೆಸರೇ ನನ್ನ ಫ್ರೆಂಡ್ಸ್ ಎಲ್ಲ ಕರೆಯೋದು ಮಿಸ್ಟರ್ ಅಡ್ವೆಂಚರಸ್. ಎಷ್ಟು ಹೆಸರು ಇಟ್ಕೊಂಡಿದ್ದೀರಾ ನೀವು? ಫ್ಯೂ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್ ಕಾಲ್ಸ್ ಮೀ ಶಿವಾಲ್ವೆಸ್. ನಿಮ್ದ ತೆಗ್ದಿದ್ದೀನಿ, ವಿಡಿಯೋನೇ ತೆಗ್ದಿದ್ದೀನಿ. ಮಂಜೂರ್ ಸಿಕ್ಕಿಲ್ಲ, ನೀವು ಓವರ್ಲ್ಯಾಪ್. ಗಗನ್ ಇವಾಗ ಫೋಟೋಗ್ರಾಫರು ಆಗ್ತಾ ಇದ್ದಾರೆ. ವಿಡಿಯೋ ತೆಗಿದ್ದೀನಿ, ಫೋಟೋ ಮಜಾ ಇದೆ. ಆಲ್ರೆಡಿ ಎಲ್ಲರೂ ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ. ಇವಾಗ ಎಲ್ಲರೂ ಸಿಗ್ತಾರೆ. ಸಿಕ್ಕಾಪಟ್ಟೆ ರಶ್. ನಮ್ಮ ಟೀಮ್ ಇಲ್ಲಿದೆ ನೋಡಿ, ಅಲ್ಲಿಂದ ಶೂಟ್ ಮಾಡ್ತಾ ಇದ್ದೀವಿ. ಈಗ ನಾವು ಸಂಗಮಕ್ಕೆ ಬಂದಿದ್ದೀವಿ, ಪುಣ್ಯ ಸ್ನಾನ ಮಾಡ್ತಾ ಇದ್ದೀನಿ. ಸೊ 3 ಸಲ ಮುಳುಗ್ತೀನಿ. ಹಿಂಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಹೋಗಿ. ऐसे रुके 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 लगाइए. ओके एक मिनट वेट पर मिनट निकाल यार निकाल. इधर मत देखो, इधर मत देख, इधर देख कर ना, इधर मत देख. नेक्स्ट. Hey, why? How was your birthday, man? ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಅಮೇಝಿಂಗ್ ಬರ್ತ್ಡೇಸ್, ಬ್ಲೆಸ್ಡ್ ಬರ್ತ್ಡೇಸ್ ಎವರ್ ಅಂತಲೇ ಹೇಳ್ಬೋದು. ತುಂಬ ಜನ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿರ್ತಾರೆ. ರಿಯಾಕ್ಟ್ ಮಾಡು. Guys, she can't do that mute montage acting ಮಾಡಕ್ ಬರಲ್ಲ ಇವರಿಗೆ. Yeah, she can't do mute acting. ನಗ್ತಿರ್ತಾರೆ, serious ಸೊ ಒನ್ ಆಫ್ ದ ಬೆಸ್ಟ್ ಬರ್ತ್ಡೇಸ್ ಅಂತಲೇ ಹೇಳ್ಬೋದು. ಸೊ ಇವಾಗ ನಮ್ಮ ಶೂಟಿಂಗ್ ಮುಗೀತು, ನಾವು ಬ್ಯಾಂಗ್ಳೂರ್ಗೆ ಬರ್ತಾ ಇದ್ದೀವಿ. ಅಲ್ಲಿ ಕ್ಯಾಪ್ಟನ್ ಮಾತಾಡ್ತಿದ್ದಾನೆ. ಕ್ಯಾಪ್ಟನ್ ಅಲ್ಲ ಅದು. ಓಕೆ, ಸ್ಟೂಡೆಂಟ್ಸ್ ಮಾತಾಡ್ತಿದ್ದಾಳೆ, ಅವ್ರಿಗೆ ಮಾತಾಡ್ಲಿಕ್ಕೆ ಬಿಡು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋಲಿ ಆದಷ್ಟು ಬೇಗ ಸಿಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ಯೋರ್ ವಿಶಸ್. ಇಟ್ ಟ್ರೂಲಿ ಮೇಡ್ ಮೈ ಬರ್ತ್ಡೇ video for yourself. Nobody is wishing you. ಸ್ಪೆಷಲ್. ಕಾಮೆಂಟ್ಸ್ ಅಲ್ಲಿ, ಮೆಸೇಜಸ್ ಅಲ್ಲಿ ಮಾಡಿಲ್ಲ ಗುರು. ನನ್ನ ಸ್ಟೋರಿ ನೋಡಿ ಗೊತ್ತಾಗುತ್ತೆ ಎಷ್ಟಿತ್ತು ಅಂತ. ಗುರು ನಿಮ್ ವಿಡಿಯೋ ಹಾಕಾದ್ಮೇಲೆ ಅವ್ರಿಗೆ ಗೊತ್ತಾಗೋದು. ಸುಮ್ಮನೆ ಥ್ಯಾಂಕ್ ಯು ಫಾರ್ ಯುವರ್ ವಿಶಸ್ ಅಂದ್ರೆ ವಿಶ್ ಮಾಡ್ತಾರಂತ ಗೊತ್ತಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಹೋಗ್ಬಿಟ್ಟು ಜನರ ಹತ್ರ ಇಂಟರಾಕ್ಟ್ ಮಾಡಬೇಕು. ವಾಟ್ ಅ ಲಾಜಿಕ್ ಗೈಸ್. ಥ್ಯಾಂಕ್ಸ್ ಇನ್ ಅಡ್ವಾನ್ಸ್. ನನ್ನ ಬರ್ತ್ಡೇಗೆ ವಿಶ್ ಮಾಡ್ತೀರಾ ಅಂತ ಗೊತ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆಫ್ ಯೋರ್ಸೆಲ್ಫ್. ಮಿಸ್ ಮೀ ಗೈಸ್, ಐ ಆಮ್ ದ ಬೆಸ್ಟ್.